We are going to ನಾವೆಲ್ಲಿ ಹೋಗ್ತಿದ್ದೀವಿ ಮಟ್ಟ ಹೋಗ್ತೀವಿ ಮಟ್ಟ ಸಿದ್ಧರೂಢ ಮಠ ಕೊಪ್ಪಳ. ಗಿದ್ದೇಶ್ವರ ಮಠ ಶ್ರೀ ಸಿದ್ಧರೂಢ ಮಠ. ಸಿದ್ಧರೂಢ ಮಠವಾಡ ಕರೆಕ್ಟ್. G was there in that word. In Hubli also is there. Siddharudha Mata. Confusing between those two, I think. I don't know. Let's see. Reachment Mata. Yeah. Which Mata? Still we are finding out. I don't know. It is. ಆ್ಯಕ್ಚುಲಿ ಮದುವೆ ಏನೋ ಮುಗೀತು, ಆದರೆ ನಮಗೆ ಬಸ್ ಬುಕ್ ಆಗಿದ್ದು ರಾತ್ರಿ ಆಗಿತ್ತು. ಹಾಗಾಗಿ ನಾವು ರಾತ್ರಿ ತನಕ ಇಲ್ಲೇ ಟೈಮ್ ಪಾಸ್ ಮಾಡಬೇಕಲ್ಲ ಅಂತಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿರೋ ಮಠದ ಕಡೆ ಯಾರು ಹೋಗಿ ಬರೋಣ, ತುಂಬ ದಿವಸ ಆಯಿತು, ಇನ್ನೇನು ಯಾವಾಗ ಇಲ್ಲಿ ಬರ್ತೀವೋ ಏನೋ ಅಂತ ಅಂದ್ಬಿಟ್ಟು ಹೋದ್ವಿ. ಆದರೆ ಆ ಮಠದ ಹೆಸರೇ ನಮಗೆ ಮರ್ತೋಗಿತ್ತು. ಈ ಮುಂಚೆ ಹಲವಾರು ಟೈಮು ನಾನು ಇಲ್ಲಿ ಬಂದಿದ್ದೆ, ಹಾಗೆ ಈ ಮಠದ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನನ್ನ ಒಂದು ಚಾನಲಲ್ಲಿ. ಬಟ್ ಆ ಮಠದ ಹೆಸರು ಮಾತ್ರ ನನಗೆ ನೆನಪಿಗೆ ಬರ್ತಿರ್ಲಿಲ್ಲ. ಹಾಗೆ ಕನ್ಫ್ಯೂಷನಲ್ಲಿ ನಾವು ಹೋಗ್ತಾನೆ ಇದ್ವಿ. ಗವಿಸಿದ್ದೇಶ್ವರ ಮಠ. I came to ಗವಿಸಿದ್ದೇಶ್ವರ ಮಠ today. ಫೈನಲಿ ಮಠದ ಕಡೆ ಏನೋ ಬಂದ್ವಿ, ಆದರೆ ನಮಗೆ ಬಸ್ ಇದ್ದಿದ್ದು 7 ಗಂಟೆಗೆ. 7 ಗಂಟೆ ತನಕ ಟೈಮ್ ಪಾಸ್ ಮಾಡಬೇಕಲ್ಲ. ನಾವು ಎಕ್ಸಾಕ್ಟಾಗಿ ಬಂದಿದ್ದು 3 ಗಂಟೆ ಅಷ್ಟೊತ್ತಿಗೆ ತುಂಬಾ ಬಿಸಿಲಿತ್ತು. ಹಾಗಾಗಿ ನಾವೆಲ್ಲೂ ಹೋಗದೆ ಅಲ್ಲೇ ಕೂತ್ಕೊಂಡಿದ್ವಿ. ಹಾಗೆ ನಮ್ಮ ಜೊತೆ ಇದ್ದವರು ಸ್ವಲ್ಪ ಬ್ಯುಸಿಯಾಗಿದ್ದರು, ಯಾಕಂದರೆ ಅವರ ಕಡೆಯವರೆಲ್ಲ ಫೋನ್ ಮಾಡ್ತಿರ್ತಾರಲ್ಲ ಯೋಗಕ್ಷೇಮ ವಿಚಾರಿಸೋಕ್ಕೆ. ಹಾಗಾಗಿ ನಾವಿನ್ನೇನು ಮಾಡೋದಪ್ಪ ಅಂತಂದ್ಬಿಟ್ಟು ಹಾಗೆ ಕೂತಿದ್ವಿ. ಹಾಗೆ ದೇವ್ರ ದರ್ಶನ ಕಡೆ ಈ ಕಡೆ ಬಂದಾಗ ಅಲ್ಲಿ ಗುಹೆ ಒಳಗಡೆ ಹೋಗಬೇಕು. ಅಂದರೆ ಗುಹೆ ಥರ ಅಂಡರ್ಗ್ರೌಂಡಲ್ಲಿ ದೇವರ ಒಂದು ನಮಸ್ಕಾರ ಮಾಡಿ ನಾವು ಈ ರೀತಿ ಈ ಒಂದು ಒಳಸಂದಿಯಿಂದ ಹೊರಗೆ ಬರಬೇಕಾಗತ್ತೆ. ನೀವು ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು. ಇದರಿಂದ ಬಗ್ಬಿಟ್ಟು ಹೋಗಬೇಕು. ಅಲ್ಲಿ ಒಳಗಡೆ ನಮಸ್ಕಾರ ಮಾಡಿ ಹಾಗೆ ಸುತ್ತೋದು ಅಲ್ಲಿಂದನೇ ಹೊರಗಡೆ ಬರುವ ಒಂದು ವ್ಯವಸ್ಥೆ ಇದೆ. ಹಾಗೆ ಇಲ್ಲಿ ಗವಿಗಳ ಒಂದು ಆಶೀರ್ವಾದ ತಗೊಂಡು ಬಂದ್ವಿ. What? They gave kalsakre. Yeah, we got kalsakre. I'm eating here. Yeah, we will say this kalkand. Okay. Nice da. ಕೊಪ್ಪಳ ಸಿದ್ಧಗವಿ ಮಠ. ನೀವು ನೋಡ್ತಿರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಒಂದ್ಸಲನಾದ್ರು ಇಲ್ಲಿ ಹೋಗಿ ಭೇಟಿ ನೀಡಿ. ಅದು ಈವ್ನಿಂಗ್ ಟೈಮಲ್ಲಿ ಸಖತ್ತಾಗಿರೋ ವ್ಯೂನ ನೀವು ನೋಡ್ಬೋದು. ಅಲ್ಲಿ ಫೋಟೋಶೂಟ್ ಮಾತ್ರ ಸಖತ್ತಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ ಬೇಕಿದ್ರೆ. ಹಾಗೆ ಇಲ್ಲಿ ಒಂದು ಸಂಗೀತ ಕ್ಲಾಸ್ ಕೂಡ ನಡೆಯುತ್ತೆ, ನಿಮಗೆ ಕೇಳಿಸ್ತಿರ್ಬೋದು ವಾಯ್ಸು. ಶ್ರೀ ಸಿದ್ಧಗವಿ ಮಠ. ಫೈನಲಿ ಇನ್ನೇನೆಲ್ಲ ಮುಗೀತು, ಮದುವೆ ಮುಗಿಸ್ಕೊಂಡು ಆರಾಮಾಗಿ ಬರೋಣ ಅಂತ ಅಂದ್ಬಿಟ್ಟು ಅಡ್ಜಸ್ಟಬಲ್ ಬಸ್ನ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಹಾಗೆ ಆ ಬಸ್ ಕೂಡ ಬರೋದು ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೆ ನಾವು ಆಟೋ ತಗೊಂಡು ಸೀದಾ ಮಠದಿಂದ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಅಲ್ಲಿ ನೋಡಿದರೆ ಒಳ್ಳೆ ಶಾಕು ನಮಗೆ ಸಿಕ್ಕಿತ್ತು, ನೀವೇ ನೋಡ್ಬೋದು. ನಾವು ಮಾಡಿದ್ದು ಅಡ್ಜಸ್ಟಬಲ್ ಬಸ್ಸು ಅಂತ ಅಂದ್ಬಿಟ್ಟು, ಆದರೆ ನಮಗೆ ಸಿಕ್ಕಿದ್ದು ಗೌರ್ಮೆಂಟ್ ಲಾಸ್ಟ್ ಸೀಟು. ನನಗೆ ಇದು ನೋಡಿ ಅಳ್ಬೇಕೋ ನಗ್ಬೇಕೋ ಗೊತ್ತಾಗಿಲ್ಲ, ಅಷ್ಟು ರಶ್ ಇತ್ತು. ಅದಕ್ಕೆ ನಾನು ಫ್ರೀಯಾಗಿ ಬರೋ ಬಸ್ಸಿಗೆ 500 ರೂಪಾಯಿ ಕೊಟ್ಟು ಬಂದೆ. ಅಟ್ಲೀಸ್ಟ್ ಒಂದಿನ ಗ್ಯಾಪ್ ಇವತ್ತಿಂದ ಅಂದ್ರೆ ಬೆಳಿಗ್ಗೆ ಮಾಡೋದು ಕೊಡ್ತಾರೆ. ಬೆಳಿಗ್ಗೆ 11 ಗಂಟೆ ರಿಸರ್ವೇಶನ್ ಬೆಂಗಳೂರಿಗೆ 20 ರೂಪಾಯಿ ರೀ. ಅದ್ರ ಕಟ್ಟಿದ್ದು 20 ರೂಪಾಯಿ, ಇಲ್ಲ ಅಂದ್ರೆ 500 ರೂಪಾಯಿ. ನಾವು 500 ರೂಪಾಯಿ ಕೊಟ್ಟಿವ್ರಿ. ಅಷ್ಟಾನ ಸರ್ ಅಂಟಿ. ನಾವು 20 ರೂಪಾಯಿ ಬಂದಿಲ್ಲ, 500 ರೂಪಾಯಿ ಕೊಟ್ಟಿವಿ. ಆನ್ಲೈನ್ ಬುಕ್ ಮಾಡಿದ್ರೆ ಅದಕ್ಕೆ. ಆಕ್ಚುಲಿ ನೀವು ಇನ್ಮೇಲೆ ಬುಕ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ. ನನ್ಗಾಗಿರೋ ಅಂತ ಮೋಸ ನಿಮ್ಗೆ ಮಾಡ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು
ಈ ಒಂದು ಲರ್ನಿಂಗ್ನ ನಾನು ನಿಮ್ಮ ಜೊತೆ ಒಂದು ಶೇರ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು, ನಾನು ಅಡ್ಜಸ್ಟಬಲ್ ಅಂತ ಅಂದ್ಬಿಟ್ಟು ಸೀಟ್ ಬುಕ್ ಮಾಡಿಸಿದ್ದು. ಅದು ನೋಡಿದರೆ ಲಾಸ್ಟ್ ಸೀಟು ಸಿಕ್ಕಿತ್ತು. ನಾವು ಅದರಲ್ಲಿ ನೋಡಿದ್ದು ಹೇಗಿತ್ತು ಅಂದರೆ ಲಾಸ್ಟ್ ಬಟ್ ಒಂದು ಸೀಟ್ ಥರ ತೋರಿಸಿತ್ತು ಆನ್ಲೈನಲ್ಲಿ, ಬಟ್ ಲಾಸ್ಟ್ ಸೀಟ್ ಸಿಕ್ಕಿತ್ತು.